ನನಗೆ ಆ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಯ್ಯಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾರ ಕರ್ಕೊಂಡು ದೇವ್ರಿಗೆ ಹೇಳ್ತಿದೀವಲ್ಲ. ಒಂದು ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಅಣ್ಣ ಸಿದ್ದರಾಮಯ್ಯ ಡಿಕೆನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ತಗೊಂಡು ಅವನು ಎಲ್ಲಿ ಅವನ ಡ್ರೈವರ್ ಒಂದು ಅಫಿಡೇವಿಟ್ ಸೈನ್ ಮಾಡಕ್ ಎಲ್ಲ ನನಗೆ ಅವನು ಏನೋ ಹೊರಗಡೆ ಕಳ್ಸೋರು. ಹೊರಗಡೆ ಕಳ್ಸೋಣ. ಸರಿ ಸರಿ ಅಣ್ಣ, ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಅಣ್ಣ ಅಣ್ಣ ಬಿಗಿಯಾಗಕ್ಕೆ ಏನ್ ಮಾಡ್ಬೇಕು ಅದ್ ಮಾಡಿ. ಆಯ್ತಣ್ಣ. ನಮಗಳಿಗೆ ಏನ್ ಮಾಹಿತಿ ಕೊಡ್ಬೇಕು ಕೊಡಿ, ನಾನು ತಲುಪುತ್ತೀನಿ. ಸರಿ ಅಣ್ಣ. ಅವ್ನು ಕಾರ್ತಿಕ್ ಸಿಕ್ಕಿದ್ ಕೇಳಿ ನಾನು ಎಷ್ಟು ಬೆನ್ನೆಲುಬ ನಿಂತಿದ್ದೆ ಅವನಿಗೆ ಅಂತ. ಈಗ ಪೆನ್ ಡ್ರೈವ್ ನೀನೇನ್ ಹಂಚಕ್ ಹೋಗಿಲ್ಲ. ಅಣ್ಣ ಒಂದ್ ಹೇಳಣ್ಣ, ಅಣ್ಣ ಇಲ್ಲಿ ಕೇಳೋಣ, ಒಂದ್ ಹೇಳಿ ಸತ್ಯ ಹೇಳ್ತೀನಿ ಕೇಳಿ. ನಾ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ್ವಿ ಗೊತ್ತಾ, ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ, ಫೈಲ್ ಕೊಟ್ಟನಲ್ಲ, ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ಗೆ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಸೈನ್ ಮಾಡ್ಸಿದೀನಿ ಕಾರ್ತಿಕ್ ಕೈಲಿ ನಾನು. ಒಂದ್ ನಿಮಿಷ, ಕಾರ್ತಿಕ್ ಕೊಟ್ಟಿರೋದ್ ನಿಜ, ನೀನ್ ಕೊಟ್ಟಿದೀಯಾ? ಹೌದು. ತಲೆ ಕೆಡಿಸ್ಕೋಬೇಡ. ನೀನು ವಿಡಿಯೋ ಪೆನ್ ಡ್ರೈವ್ ಮಾಡಿ 10,000 1 ಲಕ್ಷ ಪೆನ್ ಡ್ರೈವ್ ನೀನ್ ಹಂಚಕ್ ಹೋಗಿದ್ಯಾ? ಅಣ್ಣ ನಮ್ಮ ಈ ಪರಿಸ್ಥಿತಿಯಲ್ಲಿ ಆ ಒಂದು ಲೋಫರ್ ಕೆಲಸ ಮೊದ್ಲೇ ಮಾಡಕ್ಲ ನಾನು ನನ್ನಿಲ್ಲ. ಎರಡನೇದಾಗಿ ಆ ಪೆನ್ ಡ್ರೈವ್ ವಿಚಾರದಲ್ಲಿ ಅಣ್ಣ ನಾವೆಲ್ಲ ಇಂತ ಅಲಿಗೇಷನ್ಸ್ ಹೆಣ್ಮಕ್ಳು ಮಾನ ಹಾರಾಜಕ್ಕಂತ ಕುಟುಂಬ ಬೆಳೆದಿದ್ದೀನಿ ಅಣ್ಣ ನಾನು. ಈಗ ಇವತ್ತಿನ ಅಣ್ಣ ನಾ ಎಲೆಕ್ಷನ್ ಸೋತ್ನಲ್ಲ, ಫೈನಾನ್ಸ್ ಎಷ್ಟು ಕಷ್ಟದಿದ್ದೀನಿ ಅಂತ ಅಂದ್ರೆ 1 ಲಕ್ಷ ಪೆನ್ ಡ್ರೈವ್ ಅಣ್ಣ. ಒಂದು ಪೆನ್ ಡ್ರೈವ್ ಏನಾದ್ರೆ 200-300 ರೂಪಾಯಿ ಕೊಡ್ಬೇಕು ಮಿನಿಮಮ್. 1 ಲಕ್ಷ ಪೆನ್ ಡ್ರೈವ್ ಎಷ್ಟಾಯ್ತಣ್ಣ? 25-30 ಲಕ್ಷ ಕೊಡ್ಬೇಕಲ್ಲ, ಯಾರು ಕೊಡ್ತಾರಣ್ಣ? ಮತ್ತೆ ಅವೇನು ಕಾಪಿ ಮಾಡೋದೇನು ಹುಡುಗಾಟ್ರಿ ಅವೆಲ್ಲ ಅವು. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು ಡಿಕೆ ಮಾತಾಡಿದ್ರೆ ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.